ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಸೇರಿದ ಹೋಚಿ ಬೋರಯ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಕಾನನಕಟ್ಟೆ ಪ್ರಭು ಅವರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕಾಲೇಜಿನ ಗೇಟ್ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಪ್ರತಿಷ್ಠಿತ ನಾಯಕ ಸಮಾಜಕ್ಕೆ ಸೇರಿದ ಹೋಚಿ ಬೋರಯ್ಯ ಶಿಕ್ಷಣ ಸಂಸ್ಥೆಯು ರಾಜ್ಯದಲ್ಲಿಯೇ ಎಸ್ಟಿ ಸಮುದಾಯಕ್ಕೆ ಸೇರಿದ ಏಕೈಕ ಶಿಕ್ಷಣ ಸಂಸ್ಥೆ ಇದಾಗಿದೆ. ಶಿಕ್ಷಣ ಸಂಸ್ಥೆಯನ್ನ ನಾಯಕ ಸಮಾಜದವರು ಮೂರು ಸಂಘಗಳ ಮೂಲಕ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆಂದು ಆರೋಪಿಸಿದರು. ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸ್ 500 ರೂಪಾಯಿ ಇಲ್ಲವಾಗಿದೆ ಎಂದ ಪ್ರಭು ಅವರು ಸಂಘಗಳ ಸಂಘರ್ಷದಿಂದ ಕಾಲೇಜಿನ ಸ್ಥಿತಿ ಕ್ಷೀಣಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಲೇಜಿನ ಆಡಳಿತ ಮಂಡಳಿಯ ಕಿತ್ತಾಟದಿಂದ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಇದಕ್ಕೆ ಇತಿಶ್ರೀ ಹಾಡಬೇಕು, ಇಲ್ಲದೇ ಇದ್ದರೆ ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದರು. ಈ ವೇಳೆ ದೊಡ್ಡ ಬೊಮ್ಮನಹಳ್ಳಿ ಶಿವಲಿಂಗಪ್ಪ ಇದ್ದರು. ನಾನು ಹೋರಾಟ ಮಾಡ್ತಾ ಇರೋದು ಸಮಾಜ ಒಳ್ಳೆದಕ್ಕಾಗಿ. ಎಲ್ಲಿದ್ರೆ ನಾಯಕರು ಬರ್ರಿ, ನೀವೆಲ್ಲ ಕೈ ಜೋಡಿಸಿ. ಸಮಸ್ಯೆ ಏನು? ಸಮಸ್ಯೆ ಸಂಘಗಳ ಸಂಘರ್ಷ ಅಲ್ಲ, ಆರ್ಥಿಕವಾಗಿ ಸಮಸ್ಯೆ ಇದೆಯಾ? ಸಂಘಗಳ ಸಂಘರ್ಷಗಳ ಮಧ್ಯದಲ್ಲೇನೆ ಈ ಆರ್ಥಿಕ ಎಲ್ಲ ಸಂಪೂರ್ಣ ನಶಿಸಿ ಹೋಗಿದೆ. ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ 500 ರೂಪಾಯಿ ಇಲ್ಲ. ಇಷ್ಟು ದೊಡ್ಡ ಬೃಹದಾಕಾರವಿರ್ತ ಕಾಲೇಜ್ ಬ್ಯಾಂಕ್ ಬ್ಯಾಲೆನ್ಸ್ 500 ರೂಪಾಯಿ ಇಲ್ಲ. ಈ ಮಟ್ಟಕ್ಕೆ ಕಳಪೆ ಆಗಿದೆ ಅಂದ್ರೆ ಇದು ಎಲ್ಲಿಗೆ ಹೋಗಿಬಿಡ್ತೈತಿ? ಇದು ಎತ್ತ ಕಡೆ ಸಾಕ್ತೈತಿ? ನಮ್ಮ ಸಮಾಜ ಇಷ್ಟು ಬಹುದೊಡ್ಡ ಸಮಾಜ, ಈ ಕ್ಷೇತ್ರದಲ್ಲಿ ನಾಯಕರು ಎಷ್ಟು ರಿಸರ್ವೇಶನ್ ಏನ್ ಮಾಡ್ತಿದ್ದಾರೆ ಇವರೆಲ್ಲ? ಹಾಗಾಗಿ ನಾನು ಹೇಳೋದೇನಂದ್ರೆ ಇದು ಇಲ್ಲಿಗೆ ಕೊನೆ ಆಗ್ಬೇಕು. ಬಾಡಿ ಚೇಂಜ್ ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಬಾಡಿ ಚೇಂಜ್ ಮಾಡೋದು ಬಿಡೋದು ಅಂತಕ್ಕಂಥದ್ದು ಇಡೀ ಸಮಾಜ ಬರಬೇಕು. ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಗು, ಹುಟ್ಟಿರೋ ಮಗುಗೂ ಸಹ ಇದರಲ್ಲಿ ಅಧಿಕಾರ ಇದೆ. ಬನ್ನಿ ನೀವೆಲ್ಲರೂ ಸೇರೋಣ. ತಾಲೂಕಿಗೆ ಏನ್ ತೀರ್ಮಾನ ತಗೊಳುತ್ತೋ ನಾಯಕ ಸಮಾಜ ನಾವೆಲ್ಲರೂ ಭದ್ರಾಗೋಣ. ಒಬ್ಬ ವ್ಯಕ್ತಿಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ತೀರ್ಮಾನ ಮಾಡೋಣ. ನಿರಂತರ ಹೋರಾಟ ಇರ್ತತೆ. ನಾನು ಯಾವುದೇ ಕಾರಣಕ್ಕೂ ನಾನು ಒಬ್ಬಂಟಿಯಾಗಿ ಅದು ಹೋರಾಟ ಮಾಡ್ತೀನಿ. ನಾನು ಎಲ್ಲಾ ಸಮಾಜ ಇಲ್ಲಿ ಬರೋರು ನಾನು ಬಿಡೋದಿಲ್ಲ. ಇಷ್ಟು ವರ್ಷದಿಂದ ಆರಂಭ ಮಾಡಿದ್ದು 82 ಪ್ರಾರಂಭ ಆಗಿರ್ತಕ್ಕಂಥ ಕಾಲೇಜ್ ತಿಪ್ಪನಾಯಕ ಕಸ್ತೂರಿ ಪಾಲಯ ಹೋದ್ಮೇಲೆ ಇಲ್ಲಿವರೆಗೂ ಒಂದು ಲೆಕ್ಕ ಪುಸ್ತಕ ಆಗಿಲ್ಲ ಸರ್. ಈಗ ತಿಪ್ಪನಾಯಕ ಯಾರು, ಕಸ್ತೂರಿ ಪಾಲಯ ಯಾರು? ನಿಮ್ಮ ತಂದೆ ತಿಪ್ಪನಾಯಕರು ನಮ್ಮ ದೊಡ್ಡಪ್ಪರು, ಕಸ್ತೂರಿ ಪಾಲಯ KP ಪಾಲಯ ಅವ್ರ ತಂದೆ. ಅವರ ಒಂದು ಫೋಟೋ ಇಲ್ರಿ ಕಾಲೇಜಿಗೆ. ಇವ್ರು ಇಷ್ಟು ಮಾತಾಡ್ತಾರಲ್ಲ, ಫೌಂಡರ್ ಕ್ರಿಯೇಟರ್, ಅವ್ರ ಒಂದು ಫೋಟೋ ಇಲ್ಲ ಕಾಲೇಜಿಗೆ. ಇಷ್ಟು ಮ್ಯಾನೇಜ್ಮೆಂಟ್ ಮಾತಾಡ್ತಾರಲ್ಲ ಇವರು ನಾಯಕರು, ಅವ್ರದೊಂದು ಫೋಟೋ ಇಲ್ಲ. ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಿದೆ. ಕಾರಣ ಏನದು? ಇದೆ ಮ್ಯಾನೇಜ್ಮೆಂಟ್ಗಳ ಕಿತ್ತಾಟ, ಸಂಘರ್ಷಗಳು. ನಾವೆಲ್ಲ ಇದೇ ಕಾಲೇಜಲ್ಲಿ ಓದಿರೋರು. ಮೊದಲೆಲ್ಲ ಕುತ್ಕೊಳಕ್ ಜಾಗ ಇರ್ತಿರಲಿಲ್ಲ ನಮಗೆ. ಆವತ್ತಿನ ಒಂದು ಆಡಳಿತ ಕಾಲನೇ ಬೇರೆ. ಇವತ್ತೇನಾಗಿದೆ, ಸ್ವಾರ್ಥದ ಆಡಳಿತ. ಅವನು ಸೆಕ್ರೆಟರಿ ಆದ, ಅವನೇನು ತಿಂದ, ನಾನು ಯಾವಾಗ ಸೆಕ್ರೆಟರಿ ಆಗೋನು, ನಂದು ಯಾವಾಗ ಬಾಡಿ ಬರಲಿ ಅಂತಕ್ಕಂಥ ಈ ಭಿನ್ನಾಭಿಪ್ರಾಯಗಳಲ್ಲೇ ಇವತ್ತು ಕಾಲೇಜ್ ಕ್ಷೀಣಿಸ್ತೈತೆ. ಮಕ್ಕಳ ವಿದ್ಯಾಭ್ಯಾಸ ಸಂಖ್ಯೆ ಕಡಿಮೆ ಆಗ್ತದೆ. ಮುಂದೆ ನಡೆ ಸಮಾಜ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ ಬರ್ಬೇಕು, ಬಂದು ಇದಕ್ಕೊಂದು ಅಂತ್ಯ ಆಗ್ಬೇಕು. ಅವರೆಲ್ಲರೂ ಏನು ನಿರ್ಣಯ ಮಾಡ್ಕೊಳ್ತೋ ಅದಕ್ಕೆ ನಾನು ಬಂದು ನಾನು ಅಲ್ಲಿವರೆಗೂ ನಾನು ಹೋರಾಟ ಇಲ್ಲ. ಉಪವಾಸ ಸತ್ಯಾಗ್ರಹನ ಏನು ಸಮಸ್ಯೆ? ನಾನು ನಿರಂತರ ಸತ್ಯಾಗ್ರಹ. ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಾನು ಎಲ್ಲದಕ್ಕೂ ತಯಾರಾಗಿದೆ. ಇದ್ರೆ ನನಗೇನು ಲಾಭ ಇಲ್ಲ. ನನಗೆ ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋದು ನಾನು ಅಷ್ಟೇ. ಬರೋವರೆಗೆ ಎದ್ದೇಳಲ್ಲ, ಎಲ್ಲರೂ ಬರ್ಬೇಕು. ಬರ್ಬೇಕು. ಇವತ್ತೇ ಆಗ್ಬೇಕಾ? ಇವತ್ತಾಗಲಿ, ಇನ್ನೊಂದು ತಿಂಗಳಾಗಲಿ ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀವಿ. ಮಾಮೂಲಿ